ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿಷಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೆಶಲ್ಲಿ ಏನಂದರೆ ಸೋಯಾಬೀನ್ ಪಲಾವ್ ಹೆಂಗೆ ಮಾಡ್ಬೇಕಂತಂದು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಾನು ಸೋಯಾಬೀನ್ ಫಸ್ಟ್ ಇದು ನೀರಲ್ಲಿ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಎಣ್ಣೆ, ಆಮೇಲೆ ಮೊಸರು, ಧನಿಯಾ ಪೌಡ್ರು, ಆಮೇಲೆ ಖಾರ, ಅರಿಶಿನ, ಉಪ್ಪು, ಕೊತ್ತಂಬರಿ, ಪುದೀನ, ಕರಿಬೇವು, ಹಸಿಮೆಣಸಿನ್ಕಾಯಿ, ಹಸಿ ಬಟಾಣಿ, ಟಮಾಟೊ, ಈರುಳ್ಳಿ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಆಮೇಲೆ ಮೆಣಸು, ಅಕ್ಕಿ 1 ಗ್ಲಾಸು. ಇಷ್ಟು ಬೇಕಾಗಿರುವ ಸಾಮಗ್ರಿಗಳು. ಇವಾಗ ನಾನು ಅಕ್ಕಿ ತೊಳ್ಕೊಂಡು ಬರ್ತೆ. ನಾನು ಅಕ್ಕಿ ತೊಳೆದಿದ್ದೀನಿ. ಈ ಸೋಯಾಬೀನ್ ಎಲ್ಲ ಇದು ಈ ಥರ ಹಿಂಡ್ಕೋಬೇಕು, ನೀರಿನ ಅಂಶ ಎಲ್ಲ ಹೋಗಬೇಕು. ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿರುತ್ತೆ, ಒಂದ್ಸಲ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ ಅದು. ಎಲ್ಲ ಈ ಥರ ಹಿಂಡ್ಕೊಂಡ್ಬಿಟ್ಟು ಇದರಲ್ಲಿ ನಾನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಇದು ಹುಳಿ ಮೊಸರು ತೊಗೋಬೇಡ್ರಿ, ಯಾಕಂದರೆ ಸ್ವೀಟ್ ಮೊಸರೇ ಇರಲಿ. ಹುಳಿ ಮೊಸರು ತೊಗೊಂಡ್ರೆ ಏನಾಗುತ್ತಂದರೆ ಆಲ್ರೆಡಿ ನಾವು ಟೊಮೊಟೊ ತೊಗೊಂಡಿರ್ತೀವಲ್ವ, ಅದು ಹುಳಿ ಆಗುತ್ತೆ. ಮತ್ತು ಚಕ್ಕೆ ಲವಂಗ ಇದು ಹಾಕಂಗಿಲ್ಲ ನಾನು. ಬಟಾಣಿ ಮತ್ತು ಇದು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಕರಿಬೇವು, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಖಾರ, ಉಪ್ಪು ಮತ್ತು ಅರಿಶಿನ, ಧನಿಯಾ ಪೌಡ್ರು ಅದನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ. ಎಲ್ಲ ಒಂದೇ ಸತಿ ಹಾಕ್ಕೊಂಡು ಕಲಿಸ್ಬೇಕು. ಇದನ್ನು 1 ಸ್ಪೂನ್ ತೊಗೊಂಡು ಎಲ್ಲ ಕಲಿಸ್ಕೊಂಬಿಡಿ ನೀಟಾಗಿ. ಇದು ಒಂದು 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. 5 ನಿಮಿಷ ನೆನೆದ್ರೆ ಸಾಕಾಗುತ್ತೆ, ಜಾಸ್ತಿ ಏನು ನೆನೆಸೋದೇನು ಅವಶ್ಯಕತೆ ಇಲ್ಲ. ಅಕ್ಕಿ ತೊಳ್ಕೊಂಡು ಬಂದಿದ್ದೀನಿ ನಾನು. ಇವಾಗ ಕೈಯಿಂದ ಕಲಿಸ್ಕೊತೀನಿ ನಾನು ನೀಟಾಗಿ, ಯಾಕಂದರೆ ಎಲ್ಲ ಅದು ಸೋಯಾಬೀನ್ಗೆಲ್ಲ ಇದಾಗಬೇಕು, ಮಸಾಲ ಎಲ್ಲ ಚೆನ್ನಾಗಿರುತ್ತೆ. ಇದು ಒಂದ್ಸಲ ಮಾಡ್ಕೊಳ್ಳಿ, ಭಾಳ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಕ್ಳಿಗೂ ಇದು ಟಿಫಿನ್ ಬಾಕ್ಸಿಗೂ ಚೆನ್ನಾಗಿ ಅನಿಸುತ್ತೆ. ಮಾರ್ನಿಂಗ್ ಟಿಫಿನ್ ಬಾಕ್ಸಿಗಾಗಲಿ, ಮಾರ್ನಿಂಗ್ ಟಿಫಿನ್ಗಾಗಲಿ ಚೆನ್ನಾಗಿ ಅನಿಸುತ್ತೆ. ಇಷ್ಟು ಕಲಿಸ್ಕೊಳ್ಬೇಕು. ನಾನಿಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಇದರಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ಆಯಿಲು ಎಣ್ಣೆ ಕಾದ ನಂತರನೇ ಅದು ಹಾಕ್ಕೊಂಬಿಡಿ. ಎಣ್ಣೆ ಕಾದಿದೆ. ಇವಾಗ ನಾನು ಮೆಣಸು, ಲವಂಗ ಮತ್ತು ಚಕ್ಕೆ ಇಷ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಅದು ಚಕ್ಕೆ ಲವಂಗ ಹಾಕಿದ ಮೇಲೆ ಇದನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ. ಕಲಸಿದೆಲ್ಲ ಒಂದೇ ಸತಿ ಹಾಕ್ತಾಯಿದ್ದೀನಿ. 1-2 ನಿಮಿಷ ಅಷ್ಟೇ ಇದು ಫ್ರೈ ಮಾಡ್ಕೋಬೇಕು ಇದರಲ್ಲಿ. ಆಮೇಲೆ 1 ಗ್ಲಾಸಿಗೆ 2 ಗ್ಲಾಸ್ ಅಕ್ಕಿ ಹಾಕಿ ಮುಚ್ಕೊಳ್ಬೇಕು. ಇವಾಗ ನಾನು ಇದರಲ್ಲೇ ಅಕ್ಕಿ ಹಾಕ್ಕೋತೀನಿ. ಇದು ಅಕ್ಕಿನ ತೊಳ್ಕೊಂಡಿನಲ್ಲ, ಅಕ್ಕಿ ನೆನೆಸೋದೇನು ಅವಶ್ಯಕತೆ ಇಲ್ಲ ಇದಕ್ಕೆ. ತುಪ್ಪ ಯಾವುದೂ ಅವಶ್ಯಕತೆ ಇಲ್ಲ, ತುಪ್ಪ ಹಾಕಬೇಡ್ರಿ. ಯಾಕಂದರೆ ಸೋಯಾಬೀನ್ ತುಪ್ಪ ಹಾಕಿದರೆ ಅಷ್ಟು ಟೇಸ್ಟ್ ಅನಿಸ್ತಾ ಇಲ್ಲ. ನಾನು ಒಂದ್ಸಲ ತುಪ್ಪ ಹಾಕಿ ನೋಡೀನಿ. ಎಣ್ಣೆಯಿಂದನೇ ಮಾಡಿ ಚೆನ್ನಾಗಿರುತ್ತೆ. 2 ನಿಮಿಷ ಆದ ತಕ್ಷಣವೇ ನಾನು ಇದು ಅಕ್ಕಿ ಹಾಕ್ಕೋತೀನಿ. ಇದರಲ್ಲೇ ಅಕ್ಕಿ ಹಾಕ್ಕೋತೀನಿ, ಫಸ್ಟಿಗೆ ನೀರು ಹಾಕಂಗಿಲ್ಲ ನಾನು. 2 ನಿಮಿಷ ಆಗಿದೆ, ಅಕ್ಕಿ ಹಾಕ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ, ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಕಿದ್ದೀನಿ ನಾನು ಅಕ್ಕಿ ಎಲ್ಲ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಇದನ್ನೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಾನು 2 ಗ್ಲಾಸ್ ನೀರು ಇದರಲ್ಲೇ ಹಾಕ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ನೋಡಿ. ಇದರಲ್ಲಿ ನೀರು ಹಾಕಿದ್ದೀನಿ ನಾನು. ಇವಾಗೆಲ್ಲ ಒಂದು ಸತಿ ಕಲಿಸ್ಕೊಂಬಿಟ್ಟು ಮುಚ್ಚಿಬಿಡಿ. 3 ವಿಸಿಲ್ ಹಾಕ್ಬೇಕು ಇದಕ್ಕೆ. ಸಣ್ಣ ಹುರಿಯಲ್ಲಿಟ್ಟು 3 ವಿಸಿಲ್ ಮಾಡ್ಕೊಳ್ಳಿ ಅಷ್ಟೇ. 3 ಸೀಟಿ ಆಗಿದೆ, ನಾನು ಬಂದ್ ಮಾಡಿದ್ದೀನಿ.
ಇವಾಗ ಅದು ಸಿಟಿ ಎಲ್ಲ ಅದು ಹವಾ ಹೋದ್ಮೇಲೆ ನಾ ಇಳಿಸ್ಕೊಳ್ತೆ. ಇದು ಹವಾ ಹೋಗಿದೆ, ತೆಗಿತೀನಿ ನಾನು ಇವಾಗ. ನೋಡಿ ಸೋಯಾಬೀನ್ ಪಲಾವ್ ಹೇಗಾಗಿದೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಉದುರಿದ್ರು ಬಂದಿದೆ ನೋಡಿ. ಇವಾಗ ಅದರಲ್ಲಿ ಹಾಕೋಣ. ನೋಡ್ತಾ ಇದ್ದೀರಲ್ವ ಹೇಗೆ ಬಂದಿದೆ ಅಂತ. ಹೋಟೆಲಲ್ಲಿನೂ ಇದು ಟೇಸ್ಟ್ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಭಾಳ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸತಿ ತಿಂದರೆ ಈ ಪಲಾವ್ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದು ಸತಿ ಮಾಡ್ಕೊರಿ. ಬಿರಿಯಾನಿ ಇದ್ರ ಮುಂದೆ ಏನೂ ಇಲ್ಲ ಅನ್ಕೋಬೇಕು, ಆ ಥರ ಇರುತ್ತೆ ಇದು. ನಾ ಯಾವುದು ಏನು ಇದು ಡೆಕೋರೇಟ್ ಆಗಲಿ ಯಾವುದು ಏನು ಮಾಡ್ತಾ ಇಲ್ಲ, ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಯಾವುದು ಇದು ಏನಂತಾರೆ ಡೆಕೋರೇಟ್ ಮಾಡಬೇಕು ಅಂದರೆ ಜನಗಳಿಗೆ ಮೋಸ ಅಂಥವೆಲ್ಲ ಏನೂ ಇಲ್ಲ. ಸುಮ್ಮನೆ ಅದು ಇದು ತೋರಿಸಿ ಅದು ಮಸಾಲ ಇದು ಮಸಾಲ ಯಾವ ಮಸಾಲ ಹಾಕ್ತಾಯಿಲ್ಲ. ನಾವು ಹೇಳ್ದಂಗೆ ನಾ ಹೆಂಗೆ ತೋರಿಸಿದ್ದೀನಿ ನೀವು ಹಾಗೆ ಮಾಡ್ಕೊಳ್ಳಿ. ನಿಜವಾಗ್ಲೂ ಇದೇ ಥರ ಆಗುತ್ತೆ, ಏನು ಯಾವುದು ಫೇಲ್ ಆಗಲ್ಲ, ಚೆನ್ನಾಗಾಗುತ್ತೆ ಪಲಾವ್ ಇದು. ಇಷ್ಟೇ ನೋಡಿ ರೆಡಿಯಾಗಿದೆ ಸೋಯಾಬೀನ್ ಪಲಾವ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಅಡುಗೆ ಜೊತೆ ಸಿಗ್ತೀನಿ. ಓಕೆ, ಬಾಯ್.